ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇದು ಎರಡನೆಯ ಲಾಗ್ ಆಗಿರುತ್ತದೆ ಗೃಹಪ್ರವೇಶದ್ದು. ಸೊ ಇದು ನಾವು ಶನಿವಾರ ನೈಟು ಭಜನೆ ಹಚ್ಚಿರ್ತೀವಿ, ದೇವ್ರನ್ನ ಕೂರಿಸಿರ್ತೀವಿ. ಸೊ ಹಂಗಾಗಿ ನೈಟೆಲ್ಲ ಬೆಳಗಿನ ಜಾವ ತನಕ ನಾವು ಇಲ್ಲಿ ದೇವ್ರ ನಾಮಗಳನ್ನ ಹಾಡ್ತಾ ಕೂತಿರ್ತೀವಿ ಎಲ್ಲರೂ ಸೇರಿ. ಸೊ ಇದು ಒಂದು ಹಳ್ಳಿಯ ಪದ್ಧತಿ, ಭಜನೆ ಹಚ್ಚುತ್ತಾರೆ. ಹಾಗೂ ತುಂಬ ಅವರವರ ಮನೆಯಲ್ಲಿ ಯಾವ್ಯಾವ ರೀತಿ ಪದ್ಧತಿ ಇರುತ್ತೋ ಅದೇ ಥರ ಪದ್ಧತಿ ಮುಖಾಂತರ ಅವರು ಮನೆ ಗೃಹಪ್ರವೇಶನ ಮಾಡ್ಕೊತಾರೆ. ನಮ್ಮ ಮನೆಯಲ್ಲಿ ನಾವು ಈ ಥರ ಮಾಡಿದ್ವಿ. ದೇವ್ರನ್ನ ಹೊಸ ಮನೆಗೆ ಆಗಮನ ಮಾಡಿಕೊಂಡು ಭಜನೆ ಮೂಲಕ ದೇವ್ರನ್ನ ಪ್ರಾರ್ಥಿಸ್ತಾ ದೇವರಿಂದ ನಮಗೆ ಒಳ್ಳೆಯದಾಗಲಿ ಅಂತ ನಾವು ಬೇಡಿಕೊಂಡು ಕಾರ್ಯಗಳೆಲ್ಲ ಸುಖಮಯವಾಗಿರಲಿ ಅಂತ ಕೇಳಿಕೊಂಡು ನಾವು ಇದನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ನಾನು ಹೇಳೋದು ಒಂದೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಮಗ ಮಾಡಲಿ ಮಗನೆ. ಆನೆ ಅದು ಕಟ್ ಬೇಳೆ ಒಂದಿಲ್ಲ ಅದನ್ನು ಬಟರ್ ತಗೊಂಡು ಕವರ್ ನೋಡ್ತೇನೆ ಕೇಳ್ತೀನಿ. ಆ ಕವರ್ ತಗೊಂಡು ಬೇಳೆ ಇರಲಿ ಅದು ಇದು ಅಕ್ಕಿದ ಮೇಲೆ ಲಾಸ್ಟಿಗಿಟ್ಟು ಅದಕ್ಕೆ ತಾಳ ಕಟ್ರಮ್ಮ ನೀವು ಬಾಳೆ ಎಲೆ ಮೇಲೆ ಇಟ್ಟು ಪೂಜೆ ಮಾಡ್ರ ಪುಟ್ಟಿ ಮೇಲೆ ಇಡಬೇಕಾ? ಪುಟ್ಟಿ ಮೇಲೆ ಸ್ವಲ್ಪ
ದೇವ್ರ ಇಡೋದು ಪೂಜೆ ಮಾಡ್ಯಾರ ಎಲ್ಲ ಕಟ್ಕೊಂಡಿರ ಕಣ್ಕನ ಇವಮ್ಮಗೊಂದು ಸರಿ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಗುರು ಅರ್ಹಂ ಗುರುಭ್ಯೋ ನಮಃ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಗುರುದೇವೋ ಮಹಾದೇವೋ ಗುರುದೇವತ್ ಸದಾಶಿವಃ ಗುರುದೈವತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ ಅರ್ಹಂ ಅರ್ಶನ ಕುಂಕುಮ ಹಚ್ಚಮ್ಮ ಕಾಯಿ ಏನ್ ಮಾಡ್ತೀರಿ ಈಗ ಆಮೇಲೆ ನೋಡೋಣ ಇಡ್ರಿ ಅಲ್ಲಿ ಕಾಯಿ ಇಡ್ರಿ ಹೇಳ್ತಾನೆ ಅರ್ಶನ ಕುಂಕುಮ ಹಚ್ಚ್ರಿ ಅರ್ಹಂ ವಿಭೂತಿ ನೀವು ಒಬ್ಬ ಪೂಜೆ ಮಾಡಿ ಮಾಡಂತ ಮಾಡ್ಲಿ ಅವ್ರು ಏನಂತೆ ಗೃಹ್ಯತಾಂ ದೀಪಂ ದರ್ಶಯಾಮಿ ಟೈಮ್ ಆಗೈತೆ ಅಂತ ಹೇಳೋದೇ ಅಲ್ಲ ನಾನು ಗೋರ್ಗಡಿಗೆ ನಮಗೆ ಅವ್ರಿಗೆ ಮೀರಿ ಸಂತ ನಮಗೆ ಕಿವಿ ಬರೋಂತ ಸಂತ ಒಬ್ರು ಅರ್ಶನ ಕುಂಕುಮ ಕೊಟ್ಟು ಕೊನೆಗೂ ಗಂಗವ್ವನ ಪೂಜೆನ ಮುಗಿಸ್ತಾ ಇದ್ರು. ನಾನು ಒಳಗಡೆ ಬಂದು ಇರಲಿಲ್ಲ ಏನೇನು ಮಾಡಿದ್ದಾರೆ ಅಂತ ಬಂದು ನಾನು ಚೆಕ್ ಮಾಡಿದಾಗ ಸೊ ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು. ತುಂಬ ಜನ ರಂಗೋಲಿ ಎಲ್ಲ ಬಿಡಿಸಿ ಹಾಲು ಉಗ್ಸೋ ಪ್ರೋಗ್ರಾಮ್ನ ರೆಡಿ ಮಾಡ್ಕೊಂಡಿದ್ರು. ಸೊ ಬನ್ನಿ ಹೋಗ್ತಾ ಹೋಗ್ತಾ ಏನೇನು ಪ್ರೋಗ್ರಾಮ್ಗಳಿದ್ದಾವೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಗಾಯ್ಸ್. ಈ ಕಡೆ ದೇವ್ರ ಮನೆಯೂ ಕೂಡ ನೀಟಾಗಿ ಅಲಂಕಾರ ಮಾಡಿ. ಇದೇನಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ, ಇದು ಒಣಕೆ ಪೂಜೆ ಅಂತ ದೃಷ್ಟಿಗೊಂಬೆ ಥರ ಇದನ್ನು ಬಾಗಿಲೆದುರಿಗಿಟ್ಟು ಪೂಜೆ ಮಾಡೋ ಪದ್ಧತಿ ಇದೆ ಗಾಯ್ಸ್. ಓಕೆ, ಈ ಥರ ಪದ್ಧತಿ ಇದೆ ಎಲ್ಲ ಕಡೆಗೂ. ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ತುಂಬ ಹಿರಿಯರು ಇರೋದ್ರಿಂದ ಹೇಳಿದ್ರು, ಹಾಗಾಗಿ ಮಾಡಿದ್ದಾರೆ. ಅಡುಗೆ ಮನೆ ಕಡೆ ಏನೇನು ನಡೀತಿದೆ ಅನ್ನೋದನ್ನ ನೋಡಬೇಕಾಗಿತ್ತು. ಬನ್ನಿ ತೋರಿಸ್ಕೊದ ಹೋಗ್ತೀವಿ ಗಾಯ್ಸ್. ಕೊನೆಗೂ ಪೂಜೆ ಗಂಗವ್ವನ ಪೂಜೆಗೆ ಆಕಳನ್ನು ಹಿಡ್ಕೊಂಬಂದಾಯಿತು. ಇದನ್ನು ಕೂಡ ಒಳಗಡೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇದೆ. ಸೊ ಬನ್ನಿ, ವಿಡಿಯೋ ಮಾಡೋಕ್ಕಾಗುತ್ತಿಲ್ಲ ಗೊತ್ತಿಲ್ಲ, ತುಂಬಾ ಕ್ರೌಡ್ ಇದೆ. ಆದಷ್ಟು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಗಾಯ್ಸ್. ನೋಡ್ತಿದ್ದೀರಲ್ವ, ಬನ್ನಿ ಬನ್ನಿ ಜನರೇ. ಕೊನೆಗೂ ನಮ್ಮ ತಂಗಿ ಗಂಡನೂ ಕೂಡ ಆಕಳಿಗೆ ವಿಭೂತಿ ಅರಿಶಿನ ಕುಂಕುಮ ಹಚ್ಚಿ ಪಾದಕ್ಕೆ ಹಚ್ಚಿ ಪೂಜೆ ಮಾಡಿ ಒಳಗೆ ಬಿಟ್ಕೊಳ್ಳೋ ಶಾಸ್ತ್ರ ಕೂಡ ಇದೆ. ಜಾಗ ಇದು ಮನೆಗೆ ಸೇರೈತಿ. ಇಲ್ಲಿ ಇಟ್ಕೊಡಿ, ಹಿಂಗೆ ಇಟ್ಬಿಡಿ. ಎಲ್ಲರಿಗೂ ಹಾಕತಿ. ಯಾರು ನಿಮಗೆ ಹೊಡಿತಂಬ್ರಿ. ಅರ್ಹಂ ಅಗ್ನಿಮೀಳೆ ಪುರೋಹಿತಂ ದೇವಾಮೃತ್ವಿಜಂ ಹೋತಾರಕಂ ರತ್ನಧಾತಂ ಅಗ್ನಯೇ ಸ್ವಾಹಾ. ಓಂ ಅಗ್ನ ಅಡಿಗೆ ಹಾಕ್ರಿ, ಕರ್ಪೂರ ಮೇಲೆ ಉರ್ದೋಕತ್ತೆ. ಅದು ಅತಿ ಅನ್ನೋದ್ರ ಕಟ್ಟಿಗೆ ಅಡಿಗೆ ಎಲ್ಲರೂ ಕರ್ಪೂರ ಕೆಳಕ್ ಬಿಡಂಗ್ ಮಾಡ್ರಿ. ಯಾರು ಒಬ್ರು ಮ್ಯಾಲ ಕಟ್ಟಿಗೆ ಬರ್ಲಿ, ಹಂಗಾರ ಹಾಕಿರ್ತಲ್ಲ ಅದು ಕರ್ಪೂರ ಉರಿಯತಿ. ಬೆಲ್ಲನ ಕೊಡಲ್ಲ, ಬೆಲ್ಲನ ಕೊಡಲ್ಲ. ಜಯ ಮಂಗಲ ಜಯ ನಮ ಪಾರ್ವತಿ ಪಟ ಶಿವ ಮಹಾದೇವ. ತರಂತ ಕಬಡ ಬರೀ ಹಾಲು ಮಾತ್ರ
ಇನ್ನೊಬ್ರು ಯಾರನ್ನ ಒಳಗಳ ಸಸಿ ಬಾರೆ ಮೇಲ ಮಾಳಿಗೆ ಎಲ್ಲ ಸೋಣಮ್ಗ ವಜ ಬಿಟ್ಬಿಟ್ಟಾರಪ್ಪ. ಚಂದ್ರಾವತಿ ಎಂಬ ಗುಪ್ಪಿಳಿಗೂಟ ಸುವಿ ಬಸುವಿ ಸುವಾಲೆ ಚಂದ್ರನೇವತಿ ಎಂಬ ಪಿಡಿಗೂಟ ನಡಕೊಂಡೆ ಗೋಧಿ ಒಣಗಾರೆ ಸುವಿ ಬಸುವಿ ನೀನ್ ಬಿಡಂಗಿಲ್ಲ ಇಟ್ಟಾಗವ್ರಿಗೆ ನೀನ್ ಹಿಡ್ಕೊಂಬಕ್ ಅದಲ್ಲಕ್ಕ ಪಿಡಿಗೂಟ ಗೋಧಿ ಒಣಗಾರೆ ಸುವಿ ಬಸುವಿ ಸುಮ್ಮನೆ ಹಿಡ್ಕ ಶಾಸ್ತ್ರಮ್ಮ ಅದು ಹಿಡ್ಕೊಳಕ್ ಇಲ್ಲ ಅಲ್ಲಕ್ಕ ಅದಿಲ್ಲ ಅದು ಇನ್ನೊಂದ್ ರೌಂಡ್ ಇದು ನೀ ಆ ಗುಟ್ಟ ಬಿದ್ದು ಕಾಣಿಸಿದೆ ಒಂದ್ 5 ನಿಮಿಷ ಮಾಡಿ ಇತ್ತಕ್ಕ ಅದು ಹುಳ ತಿಂದದಂತ ಯಾವಾಗ ಬಿಸಾಕ್ ಬಿಟ್ಟಿನ ಇಲ್ಲ ನನ್ನ ಮಗಳ ಮದುವೆಗೆ ಸಣ್ಣ ಮಾಡಬೇಕು ಸಣ್ಣಗೆ ಹೆಂಗ್ ಎಷ್ಟು ದಿನ ಮಾಡಿ ಹಲೋ ಹೇಳ್ರಪ್ಪ ಹಾಂ ಹೇಳ್ರಿ ಹಾಂ ಹೌದಾ ನಾನು ಈ ದಾವಣಗೆರೆಗೆ ಅದನ್ನ ಈಗ ನಾನು ಗೃಹ ಪ್ರವೇಶ ಮಾಡ್ತಾ ಇದ್ದೀವಿ. ಕೊನೆಗೂ ಪೂಜೆ ಪುನಸ್ಕಾರ ಎಲ್ಲ ಮುಗ್ದಾಯಿತು. ಸೊ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲರ ಜೊತೆ ಒಂದು ಸೆಲ್ಫಿನ ತೊಗೊಂಡಾಯಿತು ಗಾಯ್ಸ್. ಸೆಲ್ಫಿ ತೊಗೊಂಡಾಯಿತು. ಇಲ್ಲ ಸರಿ ಹೋಗತ್ ಬಿಡು ಸರಿ ಹೋಗತ್ ನೋಡಿ ನೋಡಿ ಇಲ್ಲ ಅಜ್ಜಿನ ಫೋಟೋಸು ವೀಡಿಯೋಸು ಕೂಡ ನಾವು ತೊಗೊತಾ ಬಂದ್ವಿ. ಸೊ ಇನ್ನು ಊಟದ ಹಾಲಲ್ಲಿ ನಾವಿನ್ನೂ ವೀಡಿಯೋ ಮಾಡಿಲ್ಲ. ಸೊ ಹಂಗಾಗಿ ಒಳಗಡೆ ಎಷ್ಟು ಜನ ಬಂದಿದ್ದಾರೋ ಅಷ್ಟೇ ಜನದಲ್ಲಿ ನಾವು ಅಲ್ಲೇ ಲಾಸ್ಟಲ್ಲಿ ಊಟ ಮಾಡಿ ಕೆಲವರೆಲ್ಲ ಹೋಗ್ಬಿಟ್ಟಿದ್ರು. ಸೊ ಎಷ್ಟು ಅಲ್ಲಿ ಉಳ್ಕೊಂಡಿದ್ರು. ಸೊ ಇದನ್ನ ಮೂಮೆಂಟು ಇರಲ್ಲ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ಫೋಟೋನು ತೊಗೊಂಡಾಯಿತು. ಕೊನೆಗೂ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಮ್ಮ ಗೃಹ ಪ್ರವೇಶ ಎಲ್ಲರಿಗೂ ಈ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ, ಅದಕ್ಕಿಂತ ಮುಂಚೆ ಎಲ್ಲರಿಗೂ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಯಾವ ರೀತಿ ಸಿಗ್ತೀನಿ ವಾಚ್ ಮಾಡಿ. ಓಕೆ, ಬಾಯ್.